ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಖಾರ ಬಾತ್ ಮಾಡಿದ್ವಿ. ಹಂಗೆ ನಮ್ಮ ಅಕ್ಕನ ಮಕ್ಕಳು, ನಾವು, ನಮ್ಮ ಅಮ್ಮ, ನಮ್ಮ ಅಜ್ಜ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಿದ್ದೀನಿ. ಖುಷಿಲಿ ಪ್ಯಾಂಪಸ್ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ರಾಧಿಕಾ ಮೇಲ್ಗಡೆ ಕುತ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾಳೆ. ಎಲ್ಲರೂ ಈ ಥರ ಕುತ್ಕೊಂಡು ಊಟ ಮಾಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ ಫ್ರೆಂಡ್ಸ್. ಊಟ ಮುಗಿಸ್ಬಿಟ್ಟು ನಾನು ಸಿಟಿಗೆ ಹೊರಟಿದ್ದೆ ಫ್ರೆಂಡ್ಸ್. ಅಲ್ಲಿ ಸಿಟಿಗೆ ಹೋದಾಗ ಸ್ಲಿಪ್ಪರು, ಬಾಕ್ಸು, ಈ ಥರ ಬಜಾರ್ ಹಾಕಿರ್ತಾರಲ್ಲ ಅದ್ರೊಳಗಡೆ ಹೋಗಿದ್ದೆ. ಏನಾದ್ರು ಸ್ವಲ್ಪ ನೋಡ್ಕೊಬರೋಣ, ಚೆನ್ನಾಗಿದ್ರೆ ಏನಾದ್ರು ತೊಗೊಬರೋಣ ಅಂತ. ಅಲ್ಲಿ ಸ್ಲಿಪ್ಪರ್ಸು, ಬಟ್ಟೆ, ಚಿಕ್ಕ ಮಕ್ಕಳು ಬಟ್ಟೆ, ಈ ಥರ ಸ್ಟೂಲ್ಸು, ಬಾಕ್ಸು ಎಲ್ಲ ಅಂದರೆ ಸ್ವಲ್ಪ ನೋಡಿಕೊಂಡೆ. ಇದು ಡ್ರೆಸ್ ಮೆಟೀರಿಯಲ್ಸ್ ಹಾಕಿದ್ರು. ಹಂಗೆ ಡ್ರೆಸ್ಸು, ಚೂಡಿದಾರ್, ಟಾಪ್ಸು, ನೈಟಿ ಈ ಥರ ಎಲ್ಲ ಇತ್ತು. ಇದು 500ಗೆ 3 ಪೀಸ್ ಅಂತೆ ಫ್ರೆಂಡ್ಸ್. ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಹಾಕೊಳೋಕ್ಕೆಲ್ಲ. ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದುಬಿಟ್ಟು ನಮ್ಮಮ್ಮ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಆಮೇಲೆ ನಾನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ತುಂಬ ಹೊಟ್ಟೆ ಹಸ್ತಿತ್ತು, ಹಂಗಾಗಿ ಊಟಕ್ಕೆ ಕೂತ್ಕೊಂಡಿದ್ದೀನಿ. ಆಮೇಲೆ ನಾನು ಒಬ್ಬಳೇ ಊಟ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಅಕ್ಕ ಅವರೆಲ್ಲ ಬಂದರು. ನಾನು ಕಾಯಿ ಒಬ್ಬಟ್ಟು ಮಾತ್ರ ತಿನ್ನೋದು, ಅದಕ್ಕೋಸ್ಕರ ನಮ್ಮಮ್ಮ ಕಾಯಿ ಒಬ್ಬಟ್ಟು ಅಷ್ಟೇ ಮಾಡಿದ್ದು. ಹಂಗೆ ಜೀವನು ನನಗೂ ತಿನ್ನಿಸು ಅಂತ ಬಂದ, ಅವನಿಗೂ ಸ್ವಲ್ಪ ತಿನ್ನಿಸ್ದೆ. ನಮ್ಮ ಅಕ್ಕನ ಮಗನೂ ಇಲ್ಲಿ ಆಟ ಅವನು ಬೇಕು ಅಂತ ಕೇಳ್ತಾ ಇದ್ದು. ಇಲ್ಲಿ ನಮ್ಮ ಅಕ್ಕನ ಮಗಳು ಕುತ್ಕೊಂಡು ತಿಂತಾ ಇದ್ದಾಳೆ. ಅವನಿಗೂ ನಮ್ಮಮ್ಮ ಕರಿತಿದ್ದಾರೆ ತಗೊಳಪ್ಪ ಅಂತ, ಅವನಿಗೂ ಹಾಕ್ಕೊಟ್ಟಾಯ್ತು. ನಾನು ಒಬ್ಬಳೇ ಕೂತಿದ್ದಲ್ಲ, ಹಂಗಾಗಿ ನಮ್ಮ ಅಕ್ಕ ಅವರೆಲ್ಲ ಬಂದರು. ಇಲ್ಲಿ ಪಿಂಕ್ ಕಲರ್ ಡ್ರೆಸ್ ಹಾಕಿರೋದು ನಮ್ಮ 3ನೇ ಅಕ್ಕ, ಬ್ಲೂ ಕಲರ್ ಡ್ರೆಸ್ ಹಾಕಿರೋದು ನಮ್ಮ 2nd ಅಕ್ಕ. ಇದು ನಾನು ರಾಧಿಕಾ ವಿಡಿಯೋ ಮಾಡ್ಕೊತಾ ಇದ್ದಾಳೆ. ನಾವು ಚಿಕ್ಕವರಿದ್ದಾಗ ಒಬ್ಬರು ತಟ್ಟೆ ಸಿಟ್ ಮಾಡ್ಕೊತಾ ಇದ್ವಿ. ಅದೇ ಇವತ್ತೆಲ್ಲರೂ ಒಟ್ಟಿಗೆ ಒಂದು ತಟ್ಟೆಲಿ ಕುತ್ಕೊಂಡು ಊಟ ಮಾಡ್ತಿದ್ವಿ. ಅದಕ್ಕೆ ನಮ್ಮಮ್ಮ ನಮಗೆ ಏನೇನು ಬೇಕು ಎಲ್ಲ ಹಾಕ್ಕೊಡ್ತಾ ಇದ್ದಾರೆ. ನಮ್ಮ ಅಕ್ಕ ಅವಳು ಪಿಂಕ್ ಕಲರ್ ಡ್ರೆಸ್ ಹಾಕಿದಾಳೆ, ಅವಳು ತುರುಕ್ತಾ ಇದ್ದಾಳೆ ಎಲ್ಲರಿಗೂ ತಿನ್ನು ಅಂತ. ನಾನು ರಾಧಿಕಂಗೂ ತಿನ್ನಿಸ್ತಾ ಇದ್ದೀನಿ. ಹಂಗೆ ನಮ್ಮ ಅಕ್ಕನ ಮಗಳು ಬಂದು ನಮ್ಮ ಜೊತೆ ಜಾಯಿನ್ ಆದ್ಲು. ಅವಳು ಸಣ್ಣವಳು ಇರೋದ್ರಿಂದ ನಾವು ಏನು ಮಾಡ್ತಿದ್ದೀವಿ ಅಂತ ನೋಡ್ತಾ ಇದ್ದಾರೆ. ಅವ್ರ ಅಮ್ಮ ಅವಳಿಗೂ ಒಂದು ಗುಕ್ ತಿನ್ನಿಸಿದ್ರು. ಆಮೇಲೆ ನಾನು ಈ ಥರ ರೆಡಿ ಆಗಿದ್ದೆ, ಸುಮ್ಮನೆ ಡ್ಯಾನ್ಸ್ ಮಾಡ್ತಿದ್ದೆ, ಅದಷ್ಟೇ. ದೀಪ ತಗೊಂಡ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.